ಚೈನಾ ಬರೀ ಫ್ಯೂಚರಿಸ್ಟಿಕ್ ಸಿಟೀಸ್ ಕಂಟ್ರಿ ಅಷ್ಟೇ ಅಲ್ಲ, ವ್ಯವಸಾಯಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಡ್ತಾರೆ. ಇದೇ ಗಿಡದಲ್ಲಿ ಆಕ್ಚುಲಿ ಅವ್ರು ಪರ್ಫ್ಯೂಮ್ ಮಾಡ್ತಾರೆ. ಅಜ್ಜಿ ಬೆಳಗ್ಗೆ ಗದ್ದೆಗೆ ಹೋಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಅವ್ರೆ. ಈ ಭೂಮಿ 15 ವರ್ಷ ನಂದಾಗಿದ್ರೆ ನೆಕ್ಸ್ಟ್ 15 ವರ್ಷ ನಿಮ್ದಾಗಿರುತ್ತೆ. ಆ ಥರ ಕಾಂಟ್ರಾಕ್ಟ್ ಇರೋದು. ವೆರಿ ನೈಸ್. ಆಶಾ ಇದು ಬಾವಿ, ಹಳೆ ಕಾಲದ್ದು. ಶಿಷ್ಯ ಜಾಸ್ತಿ ಬೊಗ್ಳು ಬೇಡ, ಕುಯ್ಕೊಂಡು ತಿನ್ಬಿಡ್ತಾರೆ. ಎಲ್ಲರೂ ಎಲೆಕ್ಟ್ರಿಕ್ ವೆಹಿಕಲ್. ಒಬ್ಬರಾದ್ರೂ ನಿಮಗೆ ಪೆಟ್ರೋಲ್ ಗಾಡಿ ಇಲ್ಲ ಡೀಸೆಲ್ ಗಾಡಿ ಉಪಯೋಗಿಸ್ತಾರೆ, ಅದು ಕಣ್ಣಿಗೆ ಬರಲ್ಲ ನಿಮಗೆ. ನಾವು ಅನ್ಕೋತೀವಿ ಫುಲ್ ಟೆಕ್ನಾಲಜಿ ಎಲ್ಲ ಶ್ರೀಮಂತರು ಅಂತ. ಏನಿಲ್ಲ ಪಾಪ, ಯಾವ ದೇಶಕ್ಕೆ ಹೋದ್ರು ರೈತರು ಪಾಡ್ ಅಷ್ಟೇ. ಈ ಗಿಡ ಇದರಿಂದ ಎಣ್ಣೆ ಮಾಡ್ತಾರ ಏನೋ ಮಾಡ್ತಾರೆ ಅವ್ರು. ಆ್ಯಕ್ಚುಲಿ ಈ ಹೂವು ಏನು ನೋಡ್ತಾ ಇದ್ರಲ್ಲ, ಇದು ಸ್ಮೆಲ್ ಆ್ಯಕ್ಚುಲಿ ಬರ್ತಾ ಇದೆ, ತುಂಬ ಸಖತ್ತಾಗಿ ಸ್ಮೆಲ್ ಬರುತ್ತೆ. ನಾವೆಂಗೆ ಸನ್ಫ್ಲವರ್ ಆಯಿಲಿಂದ ಎಣ್ಣೆ ಮಾಡ್ತೀವಲ್ಲ, ಇವರು ಇದರಿಂದ ಎಣ್ಣೆನೋ ಅಥವಾ ಪರ್ಫ್ಯೂಮ್ ಮಾಡ್ತಾರೆ ಇವರು. ಯಾಕದು ಗಿಡ ಎಲ್ಲ ಒದ್ದು ಅದು? ಇಲ್ಲ, ಇದು ಪರ್ಫ್ಯೂಮ್ ಮಾಡೋದಂತ ಕಿರಣ. ಇದು ಓಕೆ. ಅವ್ರು ನಮ್ಮ ಗೈಡ್ ಹೇಳಿದ್ರು ಗೊತ್ತಾ, ಫಸ್ಟ್ ಡೇ ಇದೇ ಗಿಡದಲ್ಲಿ ಆ್ಯಕ್ಚುಲಿ ಅವ್ರು ಪರ್ಫ್ಯೂಮ್ ಮಾಡ್ತಾರೆ. ಈ ಸ್ಮೆಲ್ ಹೆಂಗಿದೆ ಗೊತ್ತಾ ಇದ್ರದ್ದು, ಸಕ್ಕತ್ತಾಗಿದೆ. ಅಮ್ಮ, ಈ ಹೂವು ಪುಟಾಣಿ ಹೂವು, ಅದಕ್ಕೆ ಕ್ಲೀನಾಗಿ ಕವರ್ ಹಾಕ್ಸ್ಬಿಟ್ಟು ಅದನ್ನ ಬೀಳಿಸ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡು ಮಾರ್ತಾರೆ ಪರ್ಫ್ಯೂಮ್ ಮರಕ್ಕೆ. ಮತ್ತೆ ಎಣ್ಣೆನೂ ಮಾಡ್ತಾರಂತೆ. ಓ ಕಿರಣ, ಇಡೀ ಫುಲ್ ಅದೇ ಮರಗಳಿರೋದು, ಸಖತ್ತು. ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಂಡ್ರ ಕಣ ಕೆಲಸಕ್ಕೆ ಅಲ್ವಾ. ಕ್ಲೀನಾಗಿ ಕವರ್ ಹಾಕ್ಬಿಟ್ಟು ನೋಡಿ, ನಾವೇನೋ ಅಂತೀವಿ ಎಷ್ಟು ದೊಡ್ಡ ಮರದಲ್ಲಿ ಬೇರೆ ಏನೋ ಬೆಳಿಬೋದೇನೋ, ಇದ್ರ ಜೊತೆಗೆ ಹೋಗ್ತಾ ಇರೋ ಒಳಗಡೆ ಒಂದೊಂದು ಇವ್ರಿಗೆ ಎಕರೆಗಟ್ಟಲೆ ಅಷ್ಟು ಜಾಗ ಇಲ್ಲ, ಒಂದು ಕುಂಟೆಗಟ್ಟಲೆ ಇರ್ಬೋದು ಜಾಗ ಅಷ್ಟೇ ಒಬ್ರೊಬ್ರು ಅಂತ ಹೇಳ್ಬೋದು ನಾನು. ಸೊ ಹೋಗ್ತಾ ಇದ್ರೆ ಹಂಗೆ ಅದೇ ಮರಗಳಿರೋದು ಫುಲ್ಲು. ಇಲ್ಲಿ ತುಂಬಿಸ್ಕೊಂಡು ಈ ಥರ ಬುಟ್ಟಿ ತುಂಬಿಸ್ಕೊಂಡು ಮಾರ್ಕೊಂಡು ಹೋಗ್ತಾರಂತೆ. ನೋಡಿ ಫುಲ್ ಇದೇ ಥರ ಹೂವುಗಳ್ನ. ಈ ಹೂವು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಕರ್ಕೊಂಡು ಬರ್ತಿದ್ದೀವಿ. ಬೀಜಿಂಗು, ಜಾಂಜಿಯಾಜಿ, ಅವತಾರ್ ಮೌಂಟನ್ನು, ಇಂಥ ಬೆಟ್ಗಳು ಮತ್ತು ಶಾಂಘೈ ಇಂಥ ಅದ್ಭುತ ಜಾಗಗಳು ಕರ್ಕೊಂಬರ್ತೀವಿ. ಬೇಗ ಈ ನಂಬರ್ಗೆ ಫೋನಿಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮರ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಒಟ್ಟಿಗೆ ಏಪ್ರಿಲಲ್ಲಿ ಚೈನಾಗೆ ಹೋಗೋಣ, ಇಂಥ ಅದ್ಭುತವಾಗಿರೋ ಮೌಂಟೇನ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಣ. ಸ್ಟಾರ್ಟ್ ಮಾಡ್ಕೊಂಡ್ರೆ ಕೇಳೋಣ ಕೆಲಸನ ಎಲ್ಲರೂ. ಹಾಂ, ಇಲ್ಲಿ ಇದು ಮಾಡ್ತಾವ್ರಾ? ಇಲ್ಲಿ ಪಾಪ ಇವ್ರು ಹಣ್ಣು ಕಿತ್ತವ್ರು ನೋಡಿ ಚಿನ್ನು. ಆರೆಂಜ್ ಕೇಳ್ತಾವ್ರೆ. ಆರೆಂಜ್ ಏನು ಗೊತ್ತಿಲ್ಲ. ಅದು ಆರೆಂಜ್ ಅದು ಆರೆಂಜ್ ಅದು. ಹಾಂ, ಈ ಪುಟಾಣಿ ಐತೆ ಚಿನ್ನು. ಹಂಗೆ ಉಪ್ಪಿನಕಾಯಿ ಏನೋ ಮಾಡ್ಕೊಳಕ್ ಇರ್ತಾರಲ್ಲ ಕೇಳ, ಡಿಫ್ರೆಂಟ್ ವೆರೈಟೀಸ್ ಆಫ್ ಆರೆಂಜ್ ಅನ್ಸುತ್ತೆ. ಹಳ್ಳಿ ಮನೆಗಳು ನೋಡಿ ಹೆಂಗವೆ ಅಂತ, ಚೆನ್ನಾಗಿ ಕಟ್ಕೊಂಡವ್ರು ಗುರು ಮನೆಗಳ್ನ. 3 ಫ್ಲೋರ್ ಇದೆ ಕಿರಣ. ಹಾಂ, ಇವ್ರು ಹೆಂಚಿನ ಮನೆ ಎಲ್ಲ ಅಲ್ಲ ಇವ್ರದ್ದು? ಹಾಂ, ಒಂಥರ ಸಿಟಿ ಮನೆಗಳ ಥರನೇ ಅಲ್ವಾ? ನಮ್ಮ ಥರನೇ ಹಳ್ಳಿ ಮನೆಗಳು. ಇಲ್ಲಿ ನೋಡಿ, ಇಲ್ಲಿ ಇವ್ರದ್ದು ಫುಲ್ಲು ವ್ಯವಸ್ಥೆ. ಓ, ಅದನ್ನ ಬಂದು ಒಣಗಾಕ್ಸ್ತಾರೆ ಇಲ್ಲಿ. ಫ್ಯಾನ್ ಹಾಕ್ಬಿಟ್ಟು ಒಣಗಾಕ್ಸ್ತಾರೆ ಕಿರಣ್. ಫ್ಯಾನ್ ಹಾಕ್ಸ್ಬಿಟ್ಟು. ಸೊ ಅಲ್ಲಿಂದ ತೊಗೊಂಬಂದ್ರ ಆ ಹೂವನ ಇಲ್ಲಿ ಫ್ಯಾನ್ ಹಾಕ್ಬಿಟ್ಟು ಇವ್ರ ಮನೆ ಒಳಗಡೆ ಹಾರಿಸ್ತಾ ಇದ್ರೆ ಅದನ್ನ. ಇಂದುವಾ ಗುಡ್. ಏನೋ ಅರ್ಥ ಆಗಲ್ಲ, ಗುಡ್ ಅಂತ ಅಷ್ಟೇ. ನೋಡಿ ತೊಗೊಂಬಂದು ಕೊಡ್ತಾರಾ ಇಲ್ಲಿ ಈ ಥರ ಒಣಗಿಸ್ಬಿಟ್ಟು. ಇದು ಕಿರಣ ಫೋನ್ ಕೊಡಿ, ಟ್ರಾನ್ಸ್ಲೇಟ್ ಮಾಡ್ತೀನಿ ಏನು ತಿಕ್ಕಿದು ಅಂತ ಕೇಳ್ತೀನಿ ಅವ್ರಿಗೆ.这个是用来搞桂花糕、香精做很多原料用的。桂花 used to make many ingredients of osmanthus cake flavoring. 这个是用来搞桂花糕、香精。对。ಅದೇ ಫ್ಲೇವರ್ಗೆ ಸೆಂಟ್.香水。用做香水最牛的就是用做香水，知道吧？对，香水。ಏನಂತ ಕಿರಣ? ಚಾಂಗ್ಶೈ ಟ್ರಾನ್ಸ್ಲೇಟ್ ಆಯ್ತದೆ. ಪರ್ಫ್ಯೂಮ್. ನಾನು ಹೇಳಿವ ಪರ್ಫ್ಯೂಮ್ ಅಂತ. ಪರ್ಫ್ಯೂಮಿಗೆ ಯೂಸ್ ಮಾಡ್ತಾರೆ. ನಾವು ಹೇಳಿದ್ದು ಪರ್ಫ್ಯೂಮ್ ಅಂತ. ಓ, ಸ್ಮೆಲ್ಲು ಸಕ್ಕತ್ತಾಗಿ ಬರ್ಸೈತೆ. ಓ ವೆರಿ ನೈಸ್. ಸೊ ಪರ್ಫ್ಯೂಮು ಫ್ಲೇವರಿಂಗ್ಗೆ ವೆನಿಲಾ ಎಕ್ಸ್ಟ್ರಾಕ್ಟ್ ಥರ ಅವೆಲ್ಲ ಏನು ಮಾಡ್ತೀವಿ ಗೊತ್ತಾ? ವೆನಿಲಾ ಎಕ್ಸ್ಟ್ರಾಕ್ಟ್ ಪರ್ಫ್ಯೂಮ್ಗೆ ಮಾಡ್ತಾರೆ. ಅದನ್ನು ಗಾಳಿ ಹಾಕಿ ಫ್ಯಾನ್ ಹಾಕಿ ಆರಿಸ್ತಾ ಇರೋದಕ್ಕೆ ಡ್ರೈ ಮಾಡ್ಬಿಟ್ಟು ಮಾರ್ತಾರೆ ಅನ್ಸುತ್ತೆ. ಅಲ್ಲಿ ನೋಡಲಿ ಮಿಷಿನ್ ಇಟ್ಕೊಂಡವ್ರು ಅದನ್ನು kg ಗಟ್ಟಲೆ ಮಾರೋದನ್ನ. ಅದನ್ನು ನೋಡಿ ನಾವು ಇವರು ದೇವ್ರು ಯಾವ್ದು ಪೂಜಿಸ್ತಾರೆ ಅಂತ ನೋಡ್ತಾ ಇದ್ವಿ. ಇವರು ಯಾವುದೋ 2 ದೇವ್ರುಗಳು ಇಟ್ಕೊಂಡವ್ರೆ ಗುರು, ಬರ್ದಿದ್ದಾರೆ ಅಷ್ಟೇ. ಅದು ಯಾವ ದೇವರು ಅಂತ ಗೊತ್ತಿಲ್ಲ. ಈ ಅಜ್ಜಿ ನಮ್ಮನ್ನು ಆವಾಗಿಂದ ಗುರಾಯಿಸ್ತಾನೆ ಇದ್ದಾರೆ. ಬಾಯ್ ಅಜ್ಜಿ. ಬಾಯ್ ಶಶೆ. ಬಾಯ್ 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 ಅಜ್ಜಿ. ಬಾಯ್.
ನಾವು ಟಿಪಿಕಲ್ ಒಂದು ಹಳ್ಳಿ ಮನೆಗೆ ಬಂದು ನೋಡಿದ್ವಿ ಇವ್ರು ಏನು ದೇವ್ರ ಪೂಜೆ ಮಾಡ್ತಾರೆ ಅಂತ. ಸೇಮ್ ನಮ್ಮ ಹಳ್ಳಿ ಥರನೇ ನಾವು ಏನೇನೋ ತಗೊಂಡೋಗಿ ನಮ್ಮ ಮೆಣಸಿನ್ಕಾಯಿ ಆಗಲಿ ನಮ್ಮದು ಭತ್ತ ಆಗಲಿ ಎಲ್ಲ ತೊಗೊಂಡೋಗಿ ನಮ್ಮನೆ ಮುಂದೆ ಒಣಗಾಕಕ್ಕೆ ಹಾಕ್ತೀವಲ್ಲ, ಹಂಗೆ ಇವ್ರ ಮನೆ ಮುಂದೆ ಇದನ್ನು ಒಣಗಾಕಕ್ಕೆ ಹಾಕ್ಕೊಂಡು. ಆದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದೆಯಾ, ಹಸು ಕುರಿಗಳು ಕಾಣಿಸ್ತಾ ಇಲ್ಲ ಅಲ್ವಾ? ಅಂದರೆ ವ್ಯವಸಾಯ ಮಾಡೋಕ್ಕೆ ಹಸು ದನನ ಯೂಸ್ ಮಾಡೇ ಮಾಡ್ತಾರೆ, ಬಟ್ ಇಲ್ಲಿ ಕಾಣಿಸ್ತಾ ಇಲ್ಲ. ಮೇ ಬಿ ಇಲ್ಲಿ ಡಿಫ್ರೆಂಟಾಗಿ ಬೆಳಿತಾರೆ ಅನಿಸುತ್ತೆ. ಅಜ್ಜಿ ಬೆಳಗ್ಗೆನೆ ಗದ್ದೆಗೆ ಹೋಗಿ ಕೆಲಸ ಮಾಡ್ಕೊಂಡು ಹೋಯ್ತಾ ಅವ್ರೆ. ಹಲೋ ಮಿಯಾವ್ ಅಜ್ಜಿ. ಒಂದೇ ಪದ. ಇವರು ಇದನ್ನ ಕೊಡ್ತಾರೆ ಅನ್ಸುತ್ತೆ, ಕೇಳ ಮಾರ್ತಾರೆ ಅನ್ಸುತ್ತೆ. ಎಲ್ಲ ಕಡೆ ಅದೇ ಮಾಡ್ತಾವ್ರೆ, ಈ ಕಡೆ ಫುಲ್ ಅದೇ ಬಿಸ್ನೆಸ್ಸು. ಹಲೋ ಈ ಕಡೆ ಎಲ್ಲ ಇವ್ರದ್ದಿದೆ ಅಲ್ವಾ? ಅದೇ ಕಣ, ಇವ್ರಿಗೆ ಎಕರೆ ಗಟ್ಲೆ ಇಲ್ಲ, ಸ್ವಲ್ಪ ಜಾಗದಲ್ಲಿ ಮಾತ್ರ ಬೆಳೆಸ್ಕೊಂಡವ್ರು. ಎಷ್ಟು ದೊಡ್ಡ ಮರ, ಎಷ್ಟು ಇಟ್ಕೊಂಡವ್ರು ನೋಡ್ಕೋಣ ಹೂವನ ಇವರು. ಚೆನ್ನಾಗಿ ಮಾಡ್ಕೊಂಡವ್ರೆ. ಹಿಂಗೆ ಹೋದ್ರೆ ಇವ್ರ ಹಳ್ಳಿ ಹಿಂಗೆ ಒಳಗಡೆ. ಆದರೆ ನೀವು ಇನ್ನೊಂದು ಏನು ನೋಡ್ತಾ ಇದ್ದೀರಾ ಗೊತ್ತಾ, ನಾವು ಇಷ್ಟೆಲ್ಲ ನೋಡ್ತಾ ಇದ್ದೀವಿ, ಎಲ್ಲ ಕಡೆ ಸಿಮೆಂಟ್ ರೋಡ್. ಹಳ್ಳಿ ಫುಲ್ಲು ಸಿಮೆಂಟ್ ರೋಡು, ಸಿಮೆಂಟ್ ಹಾಕ್ಬಿಟ್ಬಿಟ್ಟವ್ರೆ. ಇವ್ರು ಇದು ಒಂದೇ ಬೆಳೆದಿಲ್ಲ, ಮೋಸ್ಟ್ಲಿ ಈ ಟೈಮಲ್ಲಿ ಇದು ಉಳಿದಿಸ್ತಾ ಇರಬೇಕು. ಅದು ಒಳಗಡೆ ಏನೇನೋ ಬೆಳ್ಕೊಂಡವ್ರು ನೋಡಿ. ಅದು ದೂರದಲ್ಲಿ ಕಾಣಿಸ್ತಾ ದಪ್ಪ ಹಣ್ಣು, ಅದೇನು ಹಣ್ಣು ಗೊತ್ತಿಲ್ಲ. ಇಲ್ಲೇ ಕಾಣಿಸ್ತಾ ಇದೆ, ಇಲ್ಲಿ ಐತೆ ಹಣ್ಣು. ಅದು ಇಲ್ಲಿ ಕಣ ಹಣ್ಣು ಇದು. ಹಲೋ, ತುಂಬ ಬೆಳೆದವ್ರು ಇದೆ ಹಣ್ಣು. ಅದು ಫುಲ್ ಇದಿದ್ದಾವೆ. ಇನ್ನೊಂದು ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ ಎಲ್ಲ ವಯಸ್ಸಾದವರು. ನಾನು ಯಾವ್ದು ಯಂಗ ಜನರೇಷನ್ ನೋಡೇ ಇಲ್ಲ. ಇಲ್ಲಿ ವಯಸ್ಸಾದವ್ರು ಎಷ್ಟು ಕೆಲಸ ಮಾಡ್ತಾರೆ ಗುರು ಇಲ್ಲಿ. ನಮ್ಮ ಕಡೆನೂ ಮಾಡ್ತಾರೆ. ಪಾಪ ಕೇಳ ಬ್ಲಾಕ್ ಮಾಡ್ಬಿಟ್ಟಿದ್ದ ಅಜ್ಜಿಗೆ ನೀನು ರೋಡ್ನ ಸೈಡ್ಗೆ ಹಾಕು. ಅಜ್ಜಿ ಅಲೋ 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 ಓದಿದ್ರು. ಬನ್ನಿ ಅಜ್ಜಿ. ಅಜ್ಜಿ ಸರ್ ಮಾತಾಡ್ತಾರೆ ಫಸ್ಟು. ಪಾಪ ಆಂಟಿ ಬೆಳಗ್ಗೆನೆ ಎದ್ದು ಗದ್ದೆ ಕೆಲಸ ಮಾಡ್ತಾವ್ರೆ. ಅಜ್ಜಿ ಏನು ಮಾಡ್ತಾವ್ರೆ? ಉಳ್ತಾವ್ರ ಏನು ಎತ್ಕೊಂತಾರೆ, ಕಲ್ಲೆಲ್ಲ ಎತ್ತಾಕ್ತಾವ್ರೆ. ಓ ಏನೋ ಚೆನ್ನಾಗಿ ಬೆಳೆದವ್ರು ಗುರು, ಡಿಫ್ರೆಂಟಾಗಿ. ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಇದೇ ಏಪ್ರಿಲಲ್ಲಿ ಜಪಾನ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಟೋಕಿಯೋ ಕರ್ಕೊಂಡು ಹೋಗ್ತೀವಿ, ಮೌಂಟ್ ಫ್ಯೂಜಿ ಕರ್ಕೊಂಡು ಹೋಗ್ತೀವಿ, ಹಿರೋಶಿಮಾ ಕರ್ಕೊಂಡು ಹೋಗ್ತೀವಿ, ಒಸಾಕಾ ಕರ್ಕೊಂಡು ಹೋಗ್ತೀವಿ, ಕೊಯೋಟೋ ಕರ್ಕೊಂಡು ಹೋಗ್ತೀವಿ. ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಬೇಗ ಬುಕ್ ಮಾಡ್ಕೊಳ್ಳಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ಸಾಕು, ನಾವು ನಿಮಗೆ ಸೇಫಾಗಿ ಜಪಾನ್ಗೆ ಕರ್ಕೊಂಡೋಗಿ ಬೆಂಗಳೂರಿಗೆ ವಾಪಸ್ ಕರ್ಕೊಂಬಂದುಬಿಡ್ತೀವಿ. ಈ ಕೆಳಗಡೆ ನಂಬರ್ಗೆ ಬೇಗ ಕಾಲ್ ಮಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಒಟ್ಟಿಗೆ ಮೇಯಲ್ಲಿ ಜಪಾನ್ಗೆ ಹೋಗೋಣ. ಚೈನಾದ ರೈತರುಗಳನ್ನ ಮಾತಾಡ್ಸ್ಕೊಂಬರಕ್ಕೆ, ಅವ್ರು ಏನೇನು ಬೆಳಿತಾರೆ ಅಂತ ನೋಡ್ಕೊಂಡು ಬರೋಕ್ಕೆ ನಾನು ಕೇಳೋಣ ಗಾಡಿ ಎತ್ಕೊಂಡು ರೆಡಿ ಆಗಿದ್ದೀವಿ. ರೆಡಿನಾ? ಎಸ್, ಲೆಟ್ಸ್ ಗೋ. ಈ ಬೈಕಲ್ಲಿ, ಎಲೆಕ್ಟ್ರಿಕ್ ಬೈಕಲ್ಲಿ ಲೆಟ್ಸ್ ಗೋ ಅಂಡ್ ಎಕ್ಸ್ಪ್ಲೋರ್ ಚೈನಾದ ಹಳ್ಳಿಗಳು. ನೋಡಿ ಇಲ್ಲಿ ಬ್ರಹ್ಮನ, ಅದು ನನಗೇನೋ ಅದು ಬ್ರಹ್ಮನ್ ಥರನೇ ಕಾಣಿಸ್ತಾ ಇದೆಯಪ್ಪ ಇದು. ಇವರು ಎಲ್ಲ ಪಾರ್ಕ್ನು ರೊಮ್ಯಾನ್ಸ್ ಪಾರ್ಕ್ ಅಂತ ಹಾಕತ್ತಾರ ಗುರು. ಅದೆಂತಕ್ಕೆ ಅಂತ ಗೊತ್ತಿಲ್ಲ. ಥೀಮ್ ಪಾರ್ಕ್ನೇ ರೊಮ್ಯಾನ್ಸ್ ಪಾರ್ಕ್ ಅನ್ಕೊಬೋದು ಕಿರಣ್ ನನ್ನ ಪ್ರಕಾರ. ಈ ರೂಟ್ ಹೋಗ್ತಾ ಇದೀವ ಇವತ್ತು, ಈ ರೂಟ್ ಹೋಗಿರ್ಲಿಲ್ಲ. ಲೆಫ್ಟ್ ಅಪ್ ಸ್ಟ್ರೀಮು. ಎಳಿಯುತ್ತಾ ಗುರು ಈ ಬೈಕ್ ಅಂತ ಕೊಟ್ಟವ್ರು ಎಳಿಯುತ್ತೆ ಎಳಿಯಲ್ವಾ ಗಾಡಿ ಗೊತ್ತಿಲ್ಲ ಗುರು. ನಾವು ಹಳ್ಳಿಗಳ ಮೇಲೆ ಹೋಗ್ತಾ ಇದೀವ ಅಂದ್ರೆ ಇದೆಲ್ಲ ಸಿಗ್ತಾ ಇದೆಯಲ್ಲ ನಿಮಗೆ. ಒಂದು ಪುಟಾಣಿ ಹಳ್ಳಿಗಳಿದು, ಟೌನ್ಗಳಲ್ಲ. ಒಂದು ಪುಟಾಣಿ ಹಳ್ಳಿಗಳನ್ನೇ ಹೆಂಗೆ ಡೆವಲಪ್ ಮಾಡಿದ್ದಾರೆ ನೀವೇ ನೋಡಿ. ಅದು ಟೂರಿಸ್ಟಿಕ್ ಆಗಿರ್ಬೋದು, ಎಂತಕ್ಕಾದ್ರೂ ಆಗಿರ್ಬೋದು. ರೋಡ್ಗಳಾಗಿರಲಿ, ಟ್ರಾಫಿಕ್ಗಳಾಗಿರಲಿ, ಹೋಟೆಲ್ಗಳಾಗಿರಲಿ, ರೆಸ್ಟೋರೆಂಟ್, ಅದು ಬಿಟ್ಟು ಕ್ಲೀನಿನೆಸ್ ಆಗಿರ್ಬೋದು. ಎಷ್ಟು ಸಖತ್ತಾಗಿದೆ ನೋಡಿ. ಇದು ಯಾವುದೋ ಒಂದು ಪುಟಾಣಿ ಹಳ್ಳಿ. ಸೊ ಯಾರೋ ಪಿಂಕ್ ಲಬೂಬುನ ಇಟ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಲಬೂಬು ಎಲ್ಲ ಕಡೆ ಫೇಮಸ್ಸು. ಪಿಂಕ್ ಲಬು ಜೊತೆ ಒಂದು ಪಿಂಕ್ ಥೀಮ್ ಇರೋ ಕಾಫಿ ಶಾಪಿಗೆ ಬಂದ್ವಿ. ಇವ್ರು ಬಂದು ಓನರ್ ಬಂದು ತುಂಬ ಸ್ವೀಟ್ ಆಗಿದ್ರು. ಅವರೇ ಒಂದು ಯಾವುದೋ ಸಜೆಸ್ಟ್ ಮಾಡಿದ್ರು ಕಾಫಿ ನಾನು ಮಾಡ್ಕೊಡ್ತೀನಿ ಅಂತ. ಸೊ ಕಾಫಿ ಮಾಡ್ತಾರೆ ಬೆಳಗ್ಗೆನೆ. ಅದು ಚೈನೀಸ್ ಕಾಫಿ ಅಂತೆ. ಆದರೆ ಆಂಬಿಯನ್ಸ್ ತೋರಿಸ್ತೀನಿ ಬನ್ನಿ, ಏನು ಚೆನ್ನಾಗಿದೆ ಒಂದು ಕಾಫಿ ಅಂಗಡಿ. ಇದು ಕೂಡ ವ್ಯೂ ಅಂದರೆ ಲೈಕ್ ಇದು ಎಲ್ಲ ಕಡೆ ನಮ್ಮ ಹೋಟ್ಲಲ್ಲಿ ಅಲ್ಲೇ ನಾವು ನಡ್ಕೊಂಡು ಬಂದ್ಬಿಡ್ಬೋದಾಗಿತ್ತು. ಚೆನ್ನಾಗಿದೆಯಪ್ಪ, ಕೂತ್ಕೊಂಡು ಒಂದು ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗೋಣ. ನನಗೆ ಚೈನೀಸ್ ಕಾಫಿ ಮಾಡ್ಕೊಡ್ತಾರಂತೆ. ಹೌದಾ? ಎಲ್ಲ ಹೋಟೆಲ್ಗಳು ಅಲ್ಲೂ ಇದೆ ನೋಡಿ, ಬಾತ್ ಟಬ್ಬು, ಜಕ್ಕೂಸಿ ಗಿಕ್ಕೂಸಿ ಎಲ್ಲ ಕಡೆ. ಚಿನ್ನು ಸ್ಕ್ರೀನ್ ಓಪನ್ ಮಾಡ್ಕೊಂಡ್ರೆ ಎಲ್ಲ ಕಾಣುತ್ತೆ. ಒಂದು ಹೋಟೆಲ್ ಅಲ್ಲ ಚಿನ್ನು, ಇಲ್ಲಿ ಎಲ್ಲ ಹೋಟೆಲ್ಗಳು, ಎಲ್ಲ ಹೋಟೆಲ್ 75% ಎಲ್ಲ ಹೋಟೆಲ್ಗಳು ಗ್ಲಾಸು. ಆಮೇಲೆ ವ್ಯೂ ಎಲ್ಲ ಕಡೆ ಹೋಟೆಲ್, ಈ ಬೆಟ್ಟದ ಸರೌಂಡಿಂಗ್ಗೆ. ಆಮೇಲೆ ಏನು ಪ್ರೈಸ್ ಜಾಸ್ತಿ ಇಲ್ಲ, ಕಾಂಪಿಟೇಷನ್ ಇದೆ. ಒನ್ ನೈಟ್ಗೆ 1,500 ರೂಪಾಯಿಂದ ರೇಂಜ್ ಆಗಿ 6,000 ರೂಪಾಯಿ 7,000 ರೂಪಾಯಿಗೆ ಹೋಗಿರುತ್ತೆ. ನಿಮ್ಗೆ ತುಂಬ ಸಖತ್ತಾಗಿರೋ ರೂಮ್ ಬೇಕು ಅಂದರೆ 6,000 ರೂಪಾಯಿ 7,000 ರೂಪಾಯಿ ಅಷ್ಟೇ. ಅದೇ ಎಲ್ಲ ಇದನ್ನು 5 ಸ್ಟಾರ್ 4 ಸ್ಟಾರ್ 3 ಸ್ಟಾರ್ ಅಲ್ಲ, ಬೊಟಿಕ್ ಹೋಟೆಲ್ಸ್ ಅಂತಾರೆ. ಬೊಟಿಕ್ ಹೋಟೆಲ್ಸ್ ಅಂದರೆ ಇವ್ರದೇ ಲೋಕಲ್ ಫ್ಯಾಮಿಲಿ ರನ್ ಬಿಸ್ನೆಸ್ ಥರ ಇವೆಲ್ಲ. ನೋಡಿ ಇವರೇ ಸಖತ್ತಾಗಿ ಮಾಡ್ಕೊಂಡ್ರಿ ಹೋಟೆಲ್. ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಬೋದು.
ಇಲ್ಲಿ ಹೋಗ್ಬಿಟ್ಟು ಚಿನ್ನು ಅಲ್ಲಿ ಹೋಗಿ ಕುತ್ಕೊಬೋದು ನಾವು. ಅಲ್ವಾ? ಹಾಂ, ರೊಮ್ಯಾಂಟಿಕ್ ಸೆಟಪ್ ಸಕ್ಕದಾಗಿ ಕಾಣಿಸ್ತದೆ ಇಲ್ಲಿಂದ ಮಾತ್ರ. ಅಫೋರ್ಡಬಲ್ ಅಲ್ಲಿ ಹನಿಮೂನ್ ಮಾಡ್ಕೊಬೇಕು ಅಂದರೆ ನಾವು ಇದು ಜಿಂಗ್ಪಿಂಗು ಇಲ್ಲ ಯಾಂಗ್ ಶೂ ಇಂಥ ಜಾಗಗಳಿಗೆ ಬಂದರೆ ಸಕ್ಕದಾಗಿ ಹನಿಮೂನ್ ಆಗುತ್ತೆ. ಇವನ್ ಜಾಂಗ್ಜಿಯಾಜುನು ಚೆನ್ನಾಗಿದೆ ಚೈನಾದು. ಸೂಪರ್ ಆಗಿದೆ ಗುರು. ಚೈನಾ ಒಂದು ಸ್ವಲ್ಪ ಅಫೋರ್ಡಬಲ್ಲೇ, ಹೋಟೆಲ್ಸು ಅದರಲ್ಲೆಲ್ಲ ನೋಡಿದ್ರೆ ಚೆನ್ನಾಗಿದೆ, ಇಷ್ಟ ಆಯ್ತು ನನಗೆ. ಇಂಚೂರು ಸಕ್ಕದಾಗಿ ಮಾಡಿಕೊಟ್ಟವ್ರೆ ಕಾಫಿನ. ಇದು ಚೈನೀಸ್ ಕಾಫಿ ಅಂತ ಸಜೆಸ್ಟ್ ಮಾಡಿದ್ರು ನನಗೆ. ಓಕೆ, ಚೈನೀಸ್ ಕಾಫಿನ. ಆ ಸ್ವೀಟ್ ಅಂದ್ರೆ ಕೂಡ ಫುಲ್ ಭಯಂಕರ ಕಹಿ ಇದೆ. ಹೌದಾ? ಏನೋ ಮಸಾಲಾ ಕಾಫಿ ಇದ್ದಂಗಿದೆ ಕಿರಣ. ಓ, ನಮ್ಮ ಕಡೆ ಮಸಾಲಾ ಚಾಯ್ ಮಾಡ್ತೀವಲ್ಲ ಹಂಗೆ. ಸಖತ್ತಾಗಿದೆ. 7 ಗಂಟೆಗೆ ಎಂತಕ್ಕೆ ಎದ್ದಿದ್ದೀವಿ ಅಂದರೆ ನಾವು ಈ ಬೆಳಗ್ಗೆ ಹಳ್ಳಿ ಜನರನ್ನ ನೋಡಿಕೊಂಡು ಅವರ ಹೊಲ ಗದ್ದೆ ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆನೆ ರೈತರನ್ನ ಮಾತಾಡ್ಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಹೌದು. ಸೊ ಕಾಫಿ ಕುಡ್ಕೊಂಡು ಹೋಗೋಣ ಈಗ. ನಾವು ಚೈನಾದಲ್ಲಿ ಪೊಲೀಸ್ ಅವ್ರನ್ನ ನೋಡೋದು ತುಂಬ ಕಮ್ಮಿ. ಇಲ್ಲಿ ಯಾರೋ ಒಬ್ರು ಪೊಲೀಸರು ಇಟ್ಕೊಂಡಿದ್ದು ನೋಡಿ. ಆ್ಯಕ್ಚುಲಿ ಇಷ್ಟು ದೊಡ್ಡ ದೇಶ ಆಗಿದ್ರು ಎಲ್ಲ ಕಡೆ ಕ್ಯಾಮ್ರಾ ಹಾಕ್ಬಿಟ್ಬಿಟ್ಟವ್ರೆ, ನೀವೇನು ಮಾಡಿದ್ರು ಸಿಗಾಕೋತೀರಾ ಅಂತ. ಅದಕ್ಕೆ ಪೊಲೀಸವ್ರು ಕಮ್ಮಿ. ಆದ್ರೆ ನನಗೇನು ಆಶ್ಚರ್ಯ ಗೊತ್ತಾ, ಇಷ್ಟು ಸ್ಟ್ರಿಕ್ಟ್ ದೇಶ ಇದು, ಆದ್ರೆ ಈ ಬೈಕ್ ತಗೊಂಡು ಕೊಡ್ತಾ ಇದ್ರಲ್ಲ ಫಾರಿನರ್ಸ್ಗೆ ಓಡ್ಸಕ್ಕೆ, ಯಾವ ಕಾನ್ಫಿಡೆನ್ಸ್ ಮೇಲೆ? ಯಾಕಂದರೆ 25 ಕಿಲೋಮೀಟರ್ ಮೇಲೆ ಹೋಗಲ್ಲ ಗಾಡಿ. ಮ್ಯಾಕ್ಸಿಮಮ್ ಸ್ಪೀಡೇ 25 ಕಿಲೋಮೀಟರ್. ಇನ್ನೇನು ಫಾಸ್ಟಿಗೆ ಹೋಗ್ಬಿಡ್ತೀಯ ನೀನು? ಹೆಲ್ಮೆಟ್ ಕೂಡ ಕಂಪಲ್ಸರಿ ಇಲ್ಲ ಇದು. ಅದೇ ಇದು ಬೈಸಿಕಲ್ ಓಡಿಸ್ದಂಗೆ ಅಷ್ಟೇ ಆಶಾ. ಬೈಸಿಕಲ್ ಅಲ್ಲೂ ಎಲೆಕ್ಟ್ರಿಕ್ ಕೊಟ್ಟಿರ್ತಾರಲ್ಲ, ಸೊ ಇದ್ರ ತರ. ಸೊ ಅದಕ್ಕೆ ಬೈಕ್ ಲೆಕ್ಕ ಇದೆ ಇವ್ರಿಗೆ. ಓಕೆ ಓಕೆ. ಆಮೇಲೆ ಡೆಡಿಕೇಟೆಡ್ ಪಾತ್ ನೋಡಿ, ಈ ಪಾತ್ ಒಳಗಡೆ ನಾವು ಹೋಗ್ಬೇಕು. ಇಲ್ಲೂ ಇದೆ ಚಿನ್ನು ಪಾತು. ಮತ್ತೆ ಈ ಬೈಕ್ ಆ ಪಾತ್ಗೆ ಹೋಗ್ಬೇಕಾ? ನಮ್ದು ಮ್ಯಾಪ್ ಇದ್ರೆ ಈಗ ಕೊಡ್ತಲ್ಲ. ಮ್ಯಾಪಲ್ಲಿ ಸರಿಯಾಗಿ ತೋರಿಸ್ತಲ್ಲ. ಓಕೆ, ಇದು ಈ ಬೈಕ್ ಪಾತ್ ಅನ್ಸುತ್ತೆ. ಓಕೆ ನೋಡಿ, ಸಿಕ್ಕ ತಗೊಂಡ್ಬಿಡ್ತೀನಿ ಈ ಪಾತ್ನ, ಓಡಿಸ್ಕೊಂಡು ಹೋಗೋಣ. ಇಲ್ಲ ಚಿನ್ನು, ಅವರು ಎಲ್ಲರೂ ಓಡಿಸ್ತವ್ರೆ ನಾರ್ಮಲ್ ಆಗಿ. ನೋಡೋದು ಈ ಬೈಕ್ ಪಾತ್ ಅದು. ಇದೇನ್ ಗೊತ್ತಾ, ಹಂಗ ಹೋಗೋದು ಬರೋದು ಒಂದೇ ರೂಟ್ ಅನ್ಸುತ್ತೆ ಚಿನ್ನು. ಬೆಸ್ಟ್ ಚಿನ್ನು ನಾವು ಈ ಬೈಕ್ ರೂಟ್ ತಗೊಂಡ್ಬಿಡೋದು. ನೋಡಿ ಇಲ್ಲಿ ಕೊಟ್ಟಿಲ್ವಾ, ಸೈಕಲ್ ಅವರು ಬೈಸಿಕಲ್ ಅವ್ರು ಹಿಂಗ್ ಹೋಗ್ಬೇಕು ಅಂತ. ಓಕೆ ಓಕೆ, ಸೇಫ್ ಮಾ ಇವಾಗಿನ್ನ. ರೋಡ್ ಮಾಡೋರಲ್ಲ ಗುರು ಇವರು, ಈ ಬೈಕ್ಗೆ ಅಂತಾನೆ ಒಂದು ರೂಟ್ ಮಾಡೋರಲ್ಲ. ಸೊ ಈ ಧೈರ್ಯದ ಮೇಲೆ ಬಿಟ್ಟಿದಾರೆ ನಮ್ಮನ್ನ ಓಡಿಸ್ಲಿಕ್ಕೆ ಫಾರಿನರ್ಸ್ ನ. ನಮ್ಗೆ ಇವಾಗ ಧೈರ್ಯ ಇರುತ್ತೆ, ಯಾವ ಗಾಡಿ ಫಾಸ್ಟ್ ಆಗಿ ಬರಲ್ಲ ಅಂತ. ನಂಗೆ ಅದೇ ಭಯ ಆಗ್ತಿತ್ತು. ನನಗೆ ಸಖತ್ ಇಷ್ಟ ಆಯ್ತು ಕಣ ಕಾನ್ಸೆಪ್ಟ್. ಹೈವೇಲಿ ಹೋಗ್ಬೇಕಾರೆ ನೋಡಿ, ಬೈಕರ್ಸ್ಗೆ ಭಯ ಆದ್ರೆ ಈ ತರ ಒಂದು ಲೈನ್ ಹಾಕೊಟ್ಬಿಟ್ರೆ ಆರಾಮಾಗಿ ಬೈಕರ್ಸ್ ಈ ಲೈನಲ್ಲಿ ಹೋಗ್ಬೋದಲ್ವಾ? ಅದು ಹೈವೇಲೇ ಮಾಡೋರಲ್ಲ, ಅದು ಹೈವೇಲೇನೆ ಸೈಕಲ್ ರೂಟ್ ಅಂತ. ಅಂದ್ರೆ ಇಲ್ಲಿ ತುಂಬಾ ಜನ ಸೈಕಲ್ ಈ ಬೈಕ್ ಯೂಸ್ ಮಾಡ್ತಾರೆ ಅಂತ. ಸರ್ವಿಸ್ ಸ್ಟೇಷನ್, ಪೆಟ್ರೋಲ್ ಸ್ಟೇಷನ್, ಸರ್ವಿಸ್ ಸ್ಟೇಷನ್. ರೌಂಡ್ ಹೋಗಿ ಬರೋಣ. ಹಂಗೆ ಟಾಯ್ಲೆಟ್ ಇದೆ. ಇವರ ಸರ್ವಿಸ್ ಸ್ಟೇಷನ್ ಹಿಂಗಿದೆ ಗುರು, ಎಲ್ಲ ತರ ಫೆಸಿಲಿಟೀಸು ಕೊಡ್ತಾರೆ. ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್. ಪೆಟ್ರೋಲು, ಸರ್ವಿಸ್ ಸ್ಟೇಷನ್, ಟಾಯ್ಲೆಟ್. ಒಂದು ಅಂಗಡಿನೂ ಇದೆ, ಏನಾದ್ರು ತಿನ್ನಕ್ಕೆ ಏನಾದ್ರು ತಗೊಬೋದು. ರೆಸ್ಟ್ ಮಾಡ್ಕೊಳಕ್ ಜಾಗ ಇದೆ. ಎಷ್ಟಿದೆ ಪೆಟ್ರೋಲ್ ರೇಟು ಗೊತ್ತಾಗ್ತಾ ಇಲ್ವಲ್ಲ. 25 ಅವ್ರು ಹಾಕ್ಸ್ಕೊಂಡಿರೋದು. ಅಂದ್ರೆ 10 100 ರೂಪಾಯಿ ಹೆಚ್ಚು ಕಮ್ಮಿ. ಒಟ್ಟಲ್ಲಿ 100 ರೂಪಾಯಿ 1 ಲೀಟ್ರ್ ಪೆಟ್ರೋಲು. ಜಾಸ್ತಿ ಕಣ ಎಕನಾಮಿಗೆ. ಇವ್ರ ಎಕನಾಮಿಕ್ ಜಾಸ್ತಿ, ನಮ್ದು ಅಷ್ಟೇ ಅಲ್ಲಮ್ಮ, ನಮ್ಮ ಎಕನಾಮಿಕ್ ಜಾಸ್ತಿ. ಏನೋ ಬೆಳೆದವ್ರು ಚಿನ್ನು ಇವರು. ಇದು ಸ್ಮೆಲ್ ನೋಡ್ದ? ಹೌದು, ಸಖತ್ತಾಗಿದೆ ಸ್ಮೆಲ್ಲು. ಏನೇನೋ ಬೆಳೆದವ್ರೆ. ಹಳ್ಳಿ ಇದ್ರದ್ದು ಏನೋ ಬೆಳೆದಿರೋ ಸ್ಮೆಲ್. ಏನೋ ಬೆಳೆದಿರೋದು ಈ ಗಿಡದ ಸ್ಮೆಲ್. ಎಂತ ಸ್ಮೆಲ್ ಬಂತು ಗೊತ್ತಾ, ಬಂದ ತಕ್ಷಣ ಸುಗಂಧ ಪರಿಮಳ. ಆಕ್ಚುಲಿ ಪಾಪ ಇವ್ರಿಗೆ ಬೆಟ್ಟ ಗುಡ್ಡ ಇದೆಯಲ್ಲ, ಅದಕ್ಕೆ ಜಾಗ ಸಿಗೋದು ತುಂಬಾ ಕಮ್ಮಿ ಬೆಳೆಯಕ್ಕೆ. ಬೆಟ್ಟದ ಮೇಲೆಲ್ಲ ಬೆಳ್ಕೊಂಡ್ಬಿಟ್ಟವ್ರೆ. ಆರೆಂಜ್ ಇನ್ನು ಸಖತ್ತಾಗಿ ಬೆಳಿತಾರ. ಆರೆಂಜ್ ಏನೋ ಹಣ್ಣು ಬೆಳೆದವ್ರು ಇಲ್ಲಿ. ಪಾಪ ಜಾಗಗಳು ಕಮ್ಮಿ ಇವ್ರಿಗೆ. ಕಬ್ಬ ಇದು ಇರ್ಬೇಕು. ಹೌದಾ? ಕಬ್ಬೆ. ವಾವ್ ಮ್ಯಾನ್, ಈ ತರ ಹಳ್ಳಿ ನೋಡೋದೇ ಒಂಥರ ಖುಷಿ ಅಲ್ವಾ? ಪುಟಾಣಿ ಜಾಗ ಇದೆ. ಆ ಜಾಗದಲ್ಲೂ ಕೂಡ ಆ ಬೆಟರ್ ಬ್ಯಾಕ್ ಡ್ರಾಪ್ಗೆ ಚೈನಾ ಬರೀ ಫ್ಯೂಚರಿಸ್ಟಿಕ್ ಸಿಟೀಸ್ ಕಂಟ್ರಿ ಅಷ್ಟೇ ಅಲ್ಲ, ವ್ಯವಸಾಯಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಡ್ತಾರೆ. ರೈತರೇ ಕಾಣಿಸ್ತಾ ಇಲ್ವೇ? ಬೆಳಗ್ಗೆ ನಾವು ಬಂದವರಿಂದ ಅವರು ಬರ್ಬೇಕಲ್ಲ. ಅವ್ರು ಎದ್ದು ಬರ್ತಾರ ಆರಾಮಾಗಿ. ಒಳಗಡೆ ರೂಟ್ ಮಾಡ್ಕೊಂಡವ್ರೆ ನೋಡಿ. ಪ್ಯಾಡಿ ಫೀಲ್ಡ್ಸ್ ಇವೆಲ್ಲ, ಭತ್ತ ಬೆಳೆದವ್ರು ಚೆನ್ನಾಗಿ.
ಇವ್ರ ಹಳ್ಳಿಗಳವರು ಇವ್ರು ಏನೋ ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ ಬೆಳೆಯೋಕ್ಕೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಅಷ್ಟಿಲ್ಲದೆ ಚೈನಾದವರು ಇಡೀ ಪ್ರಪಂಚಕ್ಕೆ ಎಲ್ಲ ಹಣ್ಣು ತರಕಾರಿಗಳನ್ನ ರಫ್ತು ಮಾಡ್ತಾರ. ಹಣ್ಣು ಎಕ್ಸ್ಪೋರ್ಟ್ ಮಾಡ್ತಾರಾ? ಹಣ್ಣು ತರಕಾರಿ ಫುಲ್ ರಫ್ತು ಮಾಡ್ತಾರೆ. ಫಸ್ಟ್ ಇವ್ರು ತಿಂತಾರೆ, ಪಾಪ್ಯುಲೇಷನ್ ಜಾಸ್ತಿ ಅಲ್ವಾ, ಉಳಿದ್ರೆ ಆಮೇಲೆ ಬೇರೆಯವ್ರು ಕಳಿಸ್ತಾರೆ. ಚೆನ್ನಾಗಿದೆ ಬೆಳಗ್ಗೆನೆ. ಕಾಲುವೆ ನೋಡಿ, ಇಲ್ಲಿ ಕಾಲುವೆ ನೀರಿಗೆ. ನೀರೇನು ಸಕ್ಕತ್ತಾಗಿದೆ ಚೈನಾದವ್ರ ಹತ್ರ. ಈ ಪಾರ್ಟು, ಈ ಯಾಂಗ್ಶೂ ರೀಜನಲ್ಲಂತೂ ನೀರಂತೂ ತುಂಬ ಚೆನ್ನಾಗಿದೆ. ನಮ್ಗೆ ಇದನ್ನ ನೋಡಿ ಖುಷಿ ಆಗ್ತಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದ್ದಾರೆ ಅಂತ. ಆದರೆ ಏನಪ್ಪ ರಿಯಾಲಿಟಿ ಫ್ಯಾಕ್ಟ್, ಚೈನಾದಲ್ಲಿ ಒಂದು ರೂಲ್ ಅಂದರೆ, ಈ ವ್ಯವಸಾಯದ ಭೂಮಿ ಏನು ನೋಡ್ತಾ ಇದ್ದೀರಾ, ಇದನ್ನೆಲ್ಲ ಅವರು ಜೀವನ ಪೂರ್ವಕವ್ರು ಕೊಡಲ್ಲ. ಅವ್ರಿಗೋಸ್ಕರ ಬರೀ 15 ವರ್ಷ ಮಾತ್ರ ಒಂದು ಸಂಸಾರಕ್ಕೆ ಕಾಂಟ್ರಾಕ್ಟ್ ಮಾಡಿಕೊಡ್ತಾರೆ. 15 ವರ್ಷ ಆದಮೇಲೆ ಹೋಗಬೇಕು ಗೌರ್ಮೆಂಟ್ ಹತ್ರ, ನಿಮಗೆ ಬೇಕಾ ಅಂತ ಕೇಳ್ತಾರಂತೆ. ನಮಗೆ ಬೇಕು ಅಂದರೆ ಮಾತ್ರ ಟ್ಯಾಕ್ಸ್ ಕಟ್ಟಿಸ್ಕೊಂಡು ತಿರ್ಗಾ ಕೊಡ್ತಾರೆ. ಇಲ್ಲ ಅಂದರೆ 15 ವರ್ಷ ಆದಮೇಲೆ ಈ ಭೂಮಿ 15 ವರ್ಷ ನಂದಾಗಿದ್ರೆ ನೆಕ್ಸ್ಟ್ 15 ವರ್ಷ ನಿಮ್ದಾಗಿರುತ್ತೆ. ಆ ಥರ ಕಾಂಟ್ರಾಕ್ಟ್ ಇವ್ರದ್ದು. ನಮ್ಮ ತಾತ ಮುತ್ತಾತ ಅಪ್ಪ ಮಕ್ಕಳು ಮೊಮ್ಮಕ್ಳಿಗೆಲ್ಲ ಹೋಗಲ್ಲ ಇದು ಆಸ್ತಿ ಎಲ್ಲ ಇವ್ರದ್ದು. ನಾನೇನು ನೋಡ್ತಾ ಇದ್ದೀನಿ ಗೊತ್ತಾ ಕಿರಣ, ಮೆಣಸಿನ್ಕಾಯಿ ನೋಡ್ತಾ ಇದ್ದೀನಿ, ಆರೆಂಜ್ ನೋಡ್ತಾ ಇದ್ದೀನಿ. ಬೈಲಿ ಮೆಣಸಿನ್ಕಾಯಿ ನೋಡಿ, ಕೆಂಪು ಮೆಣಸಿನ್ಕಾಯಿ ಮತ್ತೆ ಎಲ್ಲೋ ಮೆಣಸಿನ್ಕಾಯಿ. ಇದು ಕೆಂಪು ಮೆಣಸಿನ್ಕಾಯಿ ಸಕ್ಕತ್ ಬೆಳೆದವ್ರು ಚಿನ್ನು. ಸರಿ ಇದೆ. ಕೆಂಪು ಹಸಿರು ಮೆಣಸಿನ್ಕಾಯಿ ಎಲ್ಲ ಸಕ್ಕತ್ತಾಗಿ ಬೆಳೆದವ್ರೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಒಳಗಡೆ ಏನೇನೋ ಬೆಳೆದವ್ರೆ, ಜೋಳ ಅದು ಇದು ಎಲ್ಲ. ಆಮೇಲೆ ಏನೋ ಒಂಥರ ಅಲ್ಲಿ ನೀರಿಗೆ ಏನೋ ಒಂದು ಸಿಸ್ಟಮ್ ಮಾಡ್ಕೊಂಡವ್ರು ಆಶಾ ಇವರು, ಈ ಥರ ಕಾಲುವೆ ಮಾಡಿಕೊಂಡು. ಮೆಣಸಿನ್ಕಾಯಿ ಅಂತೂ ಸಕ್ಕತ್ತಾಗಿ ಬೆಳೆದವ್ರು ಮಾತ್ರ. ಮೆಣಸಿನ್ಕಾಯಿಗಳು ಮತ್ತು ಕಬ್ಬು, ನಿಂಬೆಹಣ್ಣು, ಈರುಳ್ಳಿ, ಶುಂಠಿ ಆ ಥರ ಬೆಳ್ಕೊಂಡು ಹೋಗೋರು. ಎಲ್ಲ ಕಡೆ ಬೆಳೆದವ್ರು ನೋಡಿ. ಆದರೆ ಇವರು ವ್ಯವಸಾಯ ಪದ್ಧತಿ ನೋಡೋಕ್ಕೆ ಬಂದೆ ನಾನು. ಏನಾದ್ರು ಮಾಡ್ರನ್ ಟೆಕ್ನಾಲಜಿ ಯೂಸ್ ಮಾಡೋರ, ಏನಾದ್ರು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡ್ತಾವ್ರ ಅಂತ ಏನೂ ಇಲ್ಲ ಗುರು. ಬೇಸಿಕ್ಕು. ಇದು ನೀರು ಹೆಂಗೆ ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಇಲ್ಲಿ ಆಶಾ. ಇದು ಬಾವಿ, ಹಳೆ ಕಾಲದ್ದು. ಬಾವಿ ಗುರು. ಆಳ ಇದೆಯೋ ಬಾವಿನೋ ಒಂದು ಚಿಕ್ಕ ಹಳ್ಳನ ಗೊತ್ತಿಲ್ಲ, ಆದರೆ ನನ್ನ ಪ್ರಕಾರ ಇದು ಬಾವಿನೇ ಅನಿಸುತ್ತೆ. ಹಳೇ ಬಾವಿ. ಇನ್ನು ಬಾವಿಗಳು ಅವಲ್ಲ, ನಮ್ಮ ಕಡೆ ತೊಟ್ಟಿ ಬಾವಿಗಳು ಇರ್ತಾವಲ್ಲ ಆ ಥರ ಇದು. ಇದೆಯಪ್ಪ ಬಾವಿ. ನಮ್ಮಲ್ಲಿ ಹಾಸನದಲ್ಲಿ ಇಲ್ವಾ? ನಮ್ಮಲ್ಲೂ ಬಾವಿಗಳವೆ, 2 ಇದೆ ಬಾವಿ. ಪಾಪ ಎಲ್ಲ ಬೆಳಗ್ಗೆ ಎದ್ಬಿಟ್ಟು ಬಾಗ್ಲು ಹಾಕ್ಕೊಂಡು ಮನೆ ಕೆಲ್ಸಕ್ಕೆ ಹೋಗ್ಬಿಟ್ಟವ್ರೆ. ಪಾಪ ಇಲ್ಲೊಂದು ಅಜ್ಜಿ ಇದೆ, ಮಿಹಾವ್. ಸೊ ಸ್ವೀಟ್ ಅಜ್ಜಿ. ಅದೇ ಸ್ಮೆಲ್ಲು ಕಿರಣ, ಈ ರೋಡ್ ಫುಲ್ ಅದೇ ಸ್ಮೆಲ್. ಒಳ್ಳೆ ಸುಗಂಧದ ವಾಸನೆ ಬರ್ತಾ ಇದೆ ಅಂತ ಹೇಳಿದ್ನಲ್ಲ. ಇಲ್ಲಿ ಚೆನ್ನಾಗಿ ಬಂದವ್ರೆ ತರಕಾರಿ. ನಿಹಾವ್ ನಿಹಾವ್, ಹಲೋ. ಯಾರು ಬಡ್ಡೈತೆಗಳು ಬಂದ್ಬಿಟ್ಟವಲ್ಲ ಅಂತ ಅನ್ಕೋತಾರೆ. ಶಿಷ್ಯ ಜಾಸ್ತಿ ಬೊಗಳು ಬೇಡ, ಕುಯ್ಕೊಂಡು ತಿನ್ಬಿಡ್ತಾರೆ. ಇಲ್ಲೊಂದು ಗೋಲ್ಡನ್ ರಿಟ್ರೀವರು. ನಂಗೆ ನಾಯಿ ನೋಡೋ ಬೇಜಾರಾಗುತ್ತೆ. ಇಲ್ಲ ಜರ ಸಾಕ್ರೆ ನಾಯಿ. ಅಲೋ ಶಿಷ್ಯ, ಶಿಷ್ಯ ಬರಲ್ಲ ಇಲ್ಲಿ, ಬರಲ್ಲ ವಯಸ್ಸಾಗಿದೆ. ಅದು ಬಾವಿನೋ ನೀರು ಸಂಗ್ರಹಣ ಮಾಡೋದು. ಈ ಬಾವಿ ಅಲ್ಲ, ತೊಟ್ಟಿ ಥರ. ಏನೋ ಕಾಲುವೆ ಥರ ಮಾಡ್ಕೊಂಡಿದ್ದಾರೆ, ಏನು ಅಂತ ಗೊತ್ತಿಲ್ಲ. ಕೇಳೋಣ ಏನು ಅಂತ. ಅದು ತರಕಾರಿಗಳೆಲ್ಲ ಹಣ್ಣುಗಳೆಲ್ಲ ತೊಳಿಯೋಕ್ಕೆ. ಇಲ್ಲ ಕಿರಣ, ಕಾಲುವೆ ನೀರು ಹೋಗ್ತಾ ಇದೆ ಎಲ್ಗೋನೋ. ಹೌದಾ? ಯಾಕೆ ಹೋಗ್ತಾ ಇಲ್ವಾ? ಎಲೆಕ್ಟ್ರಿಕ್ ಗಾಡಿ ಇಬ್ಬರು ನಡೆಯಲ್ಲ ಕಿರಣ. ಕಳಿಸ್ತಾ ಇದ್ದೀನಿ, ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಒಂದು ಭಾಷೆ ಅರ್ಥ ಆಯ್ತಾ ಇಲ್ಲ ಅನ್ನೋದಷ್ಟೇ. ಇದ್ಯಾವ ಹಣ್ಣೋ ಗೊತ್ತಿಲ್ಲ, ಯಾಕಂದರೆ ತುಂಬ ಮಾರ್ತಾಯಿದ್ರು ಇವು ಹಣ್ಣುಗಳನ್ನ. ಒಂಥರ ಚೈನಾದಲ್ಲಿ ಬೆಳಗ್ಗೆ ಎದ್ದು ಹಳ್ಳಿ ವಾತಾವರಣ ನೋಡೋಕ್ಕೆ ಏನು ಬೆಳೀತಾರೆ. ಯಾಕಂದ್ರೆ ನಮ್ಮ ರೈತರು ಕೂಡ ತುಂಬ ಚೆನ್ನಾಗಿ ಬೆಳೀತಾರೆ. ಈ ಚೈನಾ ರೈತರು ಏನು ಬೆಳೀತಾರೆ ನೋಡಿಕೊಂಡು ಇವ್ರ ಥರ ಮಾತಾಡ್ಸ್ಕೊಂಡು ಹೋಗ್ತಾರೆ. ತುಂಬಾ ಖುಷಿ ಆಗ್ತಿದೆ. ಬರೀ ಟೆಕ್ನಾಲಜಿ ನೋಡಿ ನಮಗೂ ಬೇಜಾರುತ್ತೆ, ನಿಮಗೂ ಕೂಡ ಬೇಜಾರುತ್ತೆ. ಏನು ಬರೀ ಟೆಕ್ನಾಲಜಿನ ಚೈನಾ ಅಂತ. ಸೊ ಈ ಹಳ್ಳಿ ಜೀವನವನ್ನು ತೋರಿಸುವ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಹೋಪ್ ನಿಮಗೂ ಕೂಡ ಒಂದು ಐಡಿಯಾ ಬರ್ತಾ ಇದೆ ಏನೇನು ಬೆಳೀತಾರೆ ಇವರು ಅಂತ. ಎಲ್ಲ ಕಡೆ ಅದೇ ಬೆಳೀತಾ ಇರೋದು, ಆ ಸೆಂಟದು. ಇವ್ರದ್ದು ಬಿಸ್ನೆಸ್ ಅನ್ಸುತ್ತೆ ಇಲ್ಲಿ ಚೆನ್ನಾಗಿ. ಟೈಮು ಈ ಟೈಮಿಗೆ ಮೋಸ್ಟ್ಲಿ ಬರ್ತದ ಪರ್ಫ್ಯೂಮ್ ಅನ್ಸುತ್ತೆ. ನಮಗೂ ಅಷ್ಟು ಒಳ್ಳೆ ಸುಗಂಧ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಳ್ಳಿ ಅಂದ್ರೆ ಚೆನ್ನಾಗಿರುತ್ತೆ ಸ್ಮೆಲ್ಲು ಡಿಫಾಲ್ಟ್ ಆಗಿ ಅಲ್ವಾ. ಅದೇ ಸಗಣಿ ವಾಸನೆ ಇದು ಸಿಗ್ತಾ ಇಲ್ಲ, ಯಾಕಂದ್ರೆ ಹಸುಗಳು ಜಾಸ್ತಿ ಇಲ್ಲ ಇಲ್ಲಿ. ಇಲ್ಲ, ಯಾವ್ದು ನಾವು ಮೇಕೆ ಕುರಿ ಹಸು ಆತರ ಏನ್ ಪ್ರಾಣಿಗಳು ನೋಡ್ತಾ ಇಲ್ಲ. ನೋಡಿಲ್ಲ, ಅದನ್ನೇ ಹೇಳಿದ್ದು. ಪ್ರಾಣಿಗಳು ಯಾವ್ದು ನೋಡ್ತಾ ಇಲ್ಲ ನಾವು. ಕೋಳಿ ಕಂಟ್ರಿ ಕೋಳಿ. ಟಿಪಿಕಲ್ ಮನೆ ನೋಡಶ ಇಲ್ಲಿ. ಇದು ಟಿಪಿಕಲ್ ಹಳ್ಳಿ ಮನೆ ನೋಡಿ, ಏನು ಸಖತ್ತಾಗಿದೆ.
ಯಾರು ಇಲ್ವಾ? ಪಾಪ ಚಿಕ್ಕದು ನಾವು ಅನ್ಕೋತೀವಿ ಫುಲ್ಲು ಟೆಕ್ನಾಲಜಿ ಎಲ್ಲ ಶ್ರೀಮಂತರು ಅಂತ. ಏನಿಲ್ಲ ಪಾಪ ಯಾವ ದೇಶಕ್ಕೆ ಹೋದ್ರು ರೈತರ ಪಾಡು ಅಷ್ಟೇ ಅಲ್ವಾ? ಹಾಂ, ಏನೇ ಬೆಳೆದ್ರು ಕೂಡ ರೈತರ ಪಾಡು ಅಷ್ಟೇ, ರೈತರ ಜೀವನ. ಯಾವ ದೇಶದಿಂದ ದೇಶಕ್ಕೆ ಹೋದ್ರು ಎಲ್ಲೋ. ಆದರೆ ನನಗೆ ಖುಷಿ ಆಗ್ತಾರೆ ನೋಡಿ, ಫುಲ್ಲು ಸಿಮೆಂಟ್ ರೋಡ್ ಮಾಡ್ಬಿಟ್ಟವ್ರೆ ಇಡೀ ಹಳ್ಳಿನೇ. ಹಳ್ಳಿ ನಾನು ಬಡವ್ರು ಅಂತೇನಲ್ಲಪ್ಪ, ಕಾರ್ ಇಟ್ಕೊಂಡವ್ರೆಲ್ಲ ಕೂಡ ಗಾಡಿ ಇಟ್ಕೊಂಡವ್ರೆ, ಫೆಸಿಲಿಟೀಸ್ ಚೆನ್ನಾಗಿದೆ, ನೀರು ಫೆಸಿಲಿಟೀಸು, ಎಲೆಕ್ಟ್ರಿಕ್ ಕಂಬಗಳು, ಲೈಟ್ಗಳು ನೋಡಿ. ಈ ಹಳ್ಳಿಲಿ ಕೂಡ ಲೈಟ್ ನೋಡಿ, ಸ್ಮಾರ್ಟ್ ಹಳ್ಳಿ ಇದು, 24 ಗಂಟೆ ಲೈಟ್ ಇರ್ತದೆ. 99% ಆಫ್ ದ ಹಳ್ಳಿಗಳಿಗೆ ಇರುತ್ತಂತೆ ಈ ಥರ ಫೆಸಿಲಿಟೀಸು. ವಾಟರು ನೀರು ಮ್ಯಾಂಡೇಟ್ರಿ ಹಳ್ಳಿಗಳಿಗೆ. ಫುಲ್ ಹಳ್ಳಿ ಜನ, ಲೋಕಲ್ ಹಳ್ಳಿ ಜನಗಳು ನೋಡ್ತಾ ಇದೀವಿ ನಾವು. ಇದೊಂದು ಸ್ವಲ್ಪ ಮೇನ್ ರೋಡ್ ಕನೆಕ್ಟ್ ಆದ್ವಿ ಈಗ. ಹೌದಾ? ಮೇನ್ ರೋಡ್ಗೆ ಬಂದ್ಬಿಡ್ತಾ? ಚಿಕ್ಕ ರೋಡಿಂದ ದೊಡ್ಡ ಮೇನ್ ರೋಡು. ಮನೆಗಳೆಲ್ಲ ಮೇಲೆ ಫುಲ್ ರೆಡ್ಗೆ ಹಾಕೊಂಡ್ಬಿಟ್ಟಿದ್ದಾರೆ ಏನೋ ಅಂತ. ಅದೇ ಕಡೆ ನೀನು ಹೇಳ್ದಂಗೆ ಹಸು ಕುರಿ ಏನು ಕಾಣಿಸ್ತಾ ಇಲ್ಲ ನನಗಂತೂ. ಸ್ಕೂಲೇ ಇರ್ಬೋದು ನನ್ನ ಕಿರಣ, ನನ್ನ ಪ್ರಕಾರ ಇದು. ಓಕೆ, ಸ್ಕೂಲೇ ರೋಡ್ ಟ್ರ್ಯಾಕ್ ಇತ್ತು, ಮಕ್ಳು ಇರ್ಲಿಲ್ಲ ಆದ್ರೆ. ಎಲ್ಲರೂ ಎಲೆಕ್ಟ್ರಿಕ್ ವೆಹಿಕಲ್. ಇಲ್ಲಿ ಒಬ್ಬರಾದ್ರೂ ನಿಮಗೆ ಪೆಟ್ರೋಲ್ ಗಾಡಿ ಇಲ್ಲ ಡೀಸೆಲ್ ಗಾಡಿ ಉಪಯೋಗಿಸ್ತಾರೆ, ಕಣ್ಣಿಗೆ ಬರಲ್ಲ ನಿಮಗೆ. ಎಲ್ಲರೂ ಎಲೆಕ್ಟ್ರಿಕ್ ವೆಹಿಕಲ್ಲು. ನಾವು ಹೇಳ್ತೀವಿ ಯಾವುದೋ ಯುರೋಪಿಯನ್ ದೇಶದಲ್ಲಿ 2030 ಎಲೆಕ್ಟ್ರಿಕ್ ವೆಹಿಕಲ್ ಮಾಡ್ತಾರೆ ಅಂತ. ಚೈನಾದವ್ರು ಅಲ್ಲೇ ಮಾಡಿಬಿಟ್ಟವ್ರೆ, ಗೊತ್ತಾಗಲ್ಲ ಅಷ್ಟೇ ಹೊರಗಡೆ ಪ್ರಪಂಚಗಳಿಗೆ. ಹೆಂಗೆ ನೀರು ಹಾಕ್ಬಿಟ್ಟು ಹೆಂಗೆ ಇದು ಮಾಡ್ಬಿಟ್ಟವ್ರು ನೋಡಿ, ವ್ಯವಸಾಯ ಮಾಡೋರೆ. ನೀರು ಸಂಗ್ರಹ ಮಾಡ್ಕೊಳ್ಳೋದು ಅಷ್ಟೇ ಕಿರಣ ಇದು. ಹಾಂ, ಟೆಕ್ನಾಲಜಿನೋ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ವ್ಯವಸ್ಥೆ ಚೆನ್ನಾಗಿ ಮಾಡ್ಕೊಂಡವ್ರೆ. ಅವಾಗಿಂದ ನಾವು ವೆಲ್ಕಮ್ ಟು ಯಾಂಗ್ ಶೋ ಅಂತ ಹೇಳ್ತೀವಿ. ಸೊ ನಿಜವಾಗ್ಲೂ ಇವರು ಕೂಡ ಬರ್ದಿದ್ದಾರೆ, ವೆಲ್ಕಮ್ ಟು ಯಾಂಗ್ ಶೋ. ನಾವಿವಾಗ ಬಂದಿರೋ ಹಳ್ಳಿ ಬಂದ್ಬಿಟ್ಟು ಸಖತ್ತು ಒಂದು ಹಳೆ ಪುರಾತನದ ಹಳ್ಳಿ. ಆ ಹಳ್ಳಿ ನಡ್ಕೊಂಡು ಹೋಗೋಕ್ಕೆ ನಮಗಿವಾಗ ನೋಡಿ ಎಲ್ಲ ಬ್ಲಾಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗಕ್ಕೆ ಮಾತ್ರ ಜಾಗ ಮಾಡಿದ್ದಾರೆ. ಸೊ ಗಾಡಿಗಳನ್ನೆಲ್ಲ ನಾವು ಎಲ್ಲರೂ ಒಂದು ಕಡೆ ನಿಲ್ಲಿಸ್ಬೇಕು, ಆಮೇಲೆ ನಡ್ಕೊತ ಹೋಗಬೇಕು. ಕಿರಣ ಇಲ್ಲಿ ಕಳೆದೋಗ್ಬಿಟ್ರೆ ಸಿಗಲ್ಲ. ಇರಪ್ಪ ಕಿರಣ, ನಾನು ಬರ್ತೀನಿ. ಕನ್ನಡದವರ ನೀವು? ಹೌದು. ಎಲ್ಲಿಂದ ಬಂದಿರೋದು? ತುಂಬಾ ಕಡೆ ನೋಡ್ತಾ ಇದ್ದೆ, ಪೊಲೀಸವ್ರು ಕಾಣಿಸ್ಲಿಲ್ಲ ನನಗೆ. ಚೈನಲ್ಲಿ ಎಷ್ಟು ಓಡಾಡಿದೀನಿ ಗೊತ್ತಾ? ಇದು ಒಂದು ಸ್ಟ್ರೀಟಲ್ಲಿ ಯಾಕೋ ಪೊಲೀಸವ್ರು ನಿಂತವ್ರೆ. ನಾನು ಚೈನಲ್ಲಿ ತುಂಬಾ ಕಡೆ ನೋಡಿದ್ದೀನಿ, ಪೊಲೀಸವ್ರು ನೋಡ್ಬೇಕು ಅಂತ ಕಾಣಿಸ್ತಾನೆ ಇರಲಿಲ್ಲ ನನಗೆ. ಏನಕ್ಕೆ ಅಂದ್ರೆ ಈ ಸ್ಟ್ರೀಟ್ ಏನಂತ ಕರೀತಾರ, ವೆಸ್ಟರ್ನ್ ಸ್ಟ್ರೀಟ್ ಅಂತ ಕೂಡ ಕರೀತಾರಂತೆ. ಜನ ಬಂದು ನಾವೀಗ ಏನ್ ನೋಡ್ತೀವಲ್ಲ, ಟಿಪಿಕಲ್ ಚೈನೀಸ್ ಕಾಣಿಸಲ್ಲ ನಮ್ಗೆ. ಫುಲ್ ವೆಸ್ಟರ್ನೈಸ್ಡ್ ಫುಡ್. ಎಕ್ಸಾಂಪಲ್ ನೋಡೋದು ಪಿಜ್ಜಾ ಹಟ್ಟು. ಸೊ ಆ ತರ. ಸೊ ಸೆಕ್ಯೂರಿಟಿ ಜಾಸ್ತಿ ಮಾಡ್ಲಿಕ್ಕೆ ಜಾಸ್ತಿ ಟೂರಿಸ್ಟ್ ಬರ್ತಾರೆ ಅಂತ, ಫಾರಿನ್ ಟೂರಿಸ್ಟ್ ಜಾಸ್ತಿ ಬರ್ತಾರೆ ಅಂತ ಇದು ಮಾಡಿರೋದು. ಚೆನ್ನಾಗಿ ಏನೇನೋ ಸಿಗುತ್ತೆ ಗುರು ತಿನ್ನಕ್ಕಿಲ್ಲಿ. ಅದನ್ನ ಏನ್ ಗೊತ್ತಾ ಖುಷಿ ಆಗ್ತಿರೋದು ನನಗೆ, ಹಿಂದೆ ನೋಡಿ ಬೆಟ್ಟ. ಈ ಪ್ರಕೃತಿ ಮಡಿಲಿ ಒಂದು ಸ್ಟ್ರೀಟ್ ಈ ತರ ಕಲರ್ಫುಲ್ ಆಗಿ ಸ್ಟ್ರೀಟ್ ಮಾಡಿದ್ರು ಕೂಡ ಹಾಳಾಗಿಲ್ಲ, ಪೊಲ್ಯೂಷನ್ ತರ ಕಾಣಿಸ್ತಲ್ಲ ನನಗೆ ಇದು ಆಕ್ಚುಲಿ. ಮಾಡ್ಕೊಂಡು ಕೂತವ್ರು ಗುರು. ಚಿನ್ನು ಹೊಟ್ಟೆ ಹಸ್ಕೊಂಡ್ ಬರ್ಬೇಕಾಯ್ತು ನಾವಿಲ್ಲಿ. ಅಲ್ವಾ? ತಪ್ಪು ಕೆಲಸ ಮಾಡ್ಬಿಟ್ವಿ. ಇದು ನೋಡಿ ಯಾವ ಹಣ್ಣು ಅಂತಾನೆ ಗೊತ್ತಿಲ್ಲ ಚಿನ್ನು. ಡ್ಯೂರಿನು ವಾಸನೆ ಬರೋ ಹಣ್ಣು. ಫ್ರೂಟ್ಸ್ಗಳು ನೋಡಿ ಎಂತೆಂಥ ಫ್ರೂಟ್ಸ್ಗಳು ಇಟ್ಟವ್ರೆ. ಓಹೋ, ನಾನು ಇದರಲ್ಲಿ ಆ ಲೀಚಿ ಒಂದು ಫ್ರೂಟ್ ಬಿಟ್ಟು ಇನ್ನು ಯಾವ ಫ್ರೂಟು ನೋಡಿಲ್ಲ ನಾನು. ನೀನು ನೋಡಿದ್ಯಾ ಚಿನ್ನು? ಲೀಚಿ ನೋಡಿದೀನಿ, ಆರೆಂಜ್ ನೋಡಿದೀನಿ. ಇದು ಯಾವ ಫ್ರೂಟ್ ಚಿನ್ನು? ಹೆಂಗಿದೆ ಇದು? ಇದು ಸೀತಾಫಲ ಅಂತಾರ ಇಲ್ಲ ನಮ್ಮ ಸೀತಾಫಲ. ಹಲೋ ಇಲ್ಲಿ ಜಾಸ್ತಿ ಅವ್ನು 10 ರೂಪಾಯಿ ಇಟ್ಟಿದ್ದ, ಇವ್ನು 20 ರೂಪಾಯಿ ಇಟ್ಕೊಂಡವನೆ. ಅದು ಇನ್ನೊಂದು ಸ್ವಲ್ಪ ದೊಡ್ಡದು. ಮ್ಯೂಸಿಕ್ ಹಾಕೊಂಡವನೆ ಬಾರಿಸ್ತಲ್ಲ. ಆದ್ರೆ ಅಕ್ಕ ಬಿಟ್ಲು. ಆದ್ರೆ ಇದು ಈ ತರ ಸ್ಟೋನ್ಗಳು ಇರ್ತಲ್ಲ, ಹಳೆ ಕಾಲದ ಸ್ಟ್ರೀಟ್ ಹಂಗೆ ಏನ್ಷಿಯಂಟ್ ಟೌನ್ ತರ ಮಾಡಿದ್ದಾರೆ. ಈ ಕಡೆನೂ ಹೋಗ್ಬೋದು ನಡ್ಕೊಂಡು, ಈ ಕಡೆನೂ ಹೋಗ್ಬೋದು ನಡ್ಕೊಂಡು. ಅಕ್ಕ ಬ್ಯಾಟ್ರಿ ಪವರ್ ಗಾಡಿ ಇಲ್ಲೇ ಎತ್ಕೊಂಡ್ ಬಂದ್ಬಿಟ್ಟವಳೆ. ಅಂಗಡಿಯವ್ರು ಇರ್ಬೋದು ಅವರು. ಎಲ್ಲ ಕಡೆ ಫುಡ್ ಸ್ಟ್ರೀಟು, ರೆಸ್ಟೋರೆಂಟ್ಗಳು ಜಗಮಗ. ರಾತ್ರಿ ಇಲ್ಲಿ ಬರ್ಬೇಕಾಗಿತ್ತು ತಿನ್ನಕ್ಕೆ ಅಲ್ವಾ? ಜನಗಳು ಕೂತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗ್ತಾವ್ರೆ. ಇಲ್ಲೇ ನೋಡ್ತಾ ಇದ್ದೀನಿ ನೋಡ್ಕೋಣ. ಪಿಜ್ಜಾ ಹಟ್ ಆಗಲಿ, KFC ಆಗಲಿ, ಬರ್ಗರ್ ಪ್ಲೇಸಸ್ ಆಗಲಿ ಎಲ್ಲ ಇಲ್ಲೇ ಇರೋದು ಜಾಸ್ತಿ. ಫಾರಿನರ್ಸ್ ಜಾಸ್ತಿ ಬರ್ತಾರೆ ಈ ಕಡೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಫುಡ್ ಸ್ಟ್ರೀಟ್ ಲೈನಿಗೆ ಇಟ್ಬಿಟ್ಟವ್ರೆ ಸ್ಕ್ಯೂವರ್ಸ್. ಸ್ಕಾರ್ಪಿಯನ್ ಅಲ್ಲ, ಇದೇನಂತಾರೆ ಇದು? ಸ್ಕ್ವಿಡ್, ಕ್ರ್ಯಾಬು, ಜ್ಯೂಸ್ಗಳು
ಇದು ಡುರಿನ್ ಫ್ರೂಟು. ಅಕ್ಕ ಅಲ್ಲಿ ಚಿಕನ್ ಮಾಡ್ಕೊಳ್ತಾವಳೆ ಚಳಿಗೆ. ಏನಿದು ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ. ಬ್ಲಾಕ್ ಟೋಫು. ಇದು ಟಕ್ಯೋಕಿ. ಏನಿದು? ಟಕ್ಯೋಕಿ ಟಪ್ಯೋಕಿ ಎಲ್ಲ ಚಿನ್ನ ಏನೋ ಮೀಟ್ ಇದು. ಡಕ್ ಏನು ಮೀಟು ಅಂತ ಗೊತ್ತಿಲ್ವೇ ಅದು? ಅಕ್ಕ ಬಕ್ಕೊಂಬಿಟ್ಲು. ಓಕೆ ಟಿಂಕಿ ಟಫು ಎದ್ಕೊಂಡು ಬಕ್ಕೊಂಡೇ ಬಿಟ್ಲು. ಚಿಂಕಿ ಟೋಫು. ಇಲ್ಲಿ ಹಾವು ಚೇಳು ಎಲ್ಲ ಸಿಗುತ್ತಾ? ಏನಪ್ಪ ನಾನಂತ ವಿಯರ್ಡ್ ಫುಡ್ ನೋಡಿಲ್ಲ ಇಲ್ಲಿ ನಾನು. ಅಲ್ವಾ? ಏನು ಆನೆ ಹಾಕೋರೆ ಆನೆ ಸಿಗ್ತದಾ? ಬುದ್ಧ ಅದು ಹೇಳಕ್ಕಾಗಲ್ಲ ಗುರು. ಅಲ್ಲಿ ನಾಯಿ ನೋಡ್ಬಿಟ್ಟು ಯಾಮಾರ್ಬಿಟ್ಟೆ ನಾನು. ಓ ಎಲ್ಲೇ ಹಾಕ್ಬಿಟ್ಟು ತರಕಾರಿ ಗಿರ್ಕಾರಿ ಎಲ್ಲ ಇಟ್ಬಿಟ್ಟವ್ರೆ ಗುರು. ತೈ ಫುಡ್ ಎಲ್ಲ ಫಾರಿನರ್ಸ್ಗೆ ಅಂತಾನೆ ಮಾಡಿರೋದು ಈ ಸ್ಟ್ರೀಟು. ಫಾರಿನರ್ಸ್ ಬಂದರೆ ಈ ಸ್ಟ್ರೀಟಿಗೆ ಬರಬೇಕು. ಟೂರಿಸ್ಟ್ಗಳಿಗೆ ಇದು ಟ್ರ್ಯಾಪು. ಟೂರಿಸ್ಟ್ ಟ್ರ್ಯಾಪ್. ಪ್ರೈಸು ಊಟದ ಪ್ರೈಸ್ ಎಲ್ಲ 1 to 2 ಇರ್ತದೆ. ಎಲ್ಲ ಐಟಮ್ ಪ್ರೈಸ್ ಎಲ್ಲ 1 to 2 ಇರ್ತದೆ. ಅಲ್ಲಿ ಏನು ಬೇಕು ನಿಮ್ಗೆ ಎಲ್ಲ ಸಿಗುತ್ತೆ. ಅಲ್ಲಿ ಅಂಗಡಿ. ಏನು ಅಂಗಡಿ? ಬೊಂಬೆ ಅಂಗಡಿ. ಬೊಂಬೆ ಅಂಗಡಿ ನೋಡಿದ ತಕ್ಷಣ ಆಶಾ ಓಡಿ ಬರ್ತಾಳೆ ಬೊಂಬೆ ತಗೊಳಕ್ಕೆ. ಅಲ್ಲ ಏನು ಕ್ಯೂಟ್ ಆಗಿದೆ ನೋಡು. ದೆವ್ವ ಇದ್ದಂಗೈತೆ. ನೈಲ್ಸ್ ಬೇಕಾ? ನೈಲ್ಸು. ಓ ಚೈನಾ ಐಟಮ್ಗಳು ಎಲ್ಲ. ಇವ್ರಿಗೇನೋ ಚಿಕ್ಕದ್ ಕಣ್ಣಿರ್ತಾ, ನಮಗೂ ಚಿಕ್ಕದ್ ಕಣ್ಣಿರ್ತಾ. ನಿನ್ನ ಕಣ್ಣು ಕವರೇ ಆಯ್ತಲ್ಲ ಅದು. ಓಕೆ ಬನ್ನಿ. ಆನಿಮಿ ಕ್ಯಾರೆಕ್ಟರ್ಸ್ ಎಲ್ಲ ಇಟ್ಟು ನೋಡ್ತೀನಿ ಇಲ್ಲಿ. ಆನಿಮೆ ಕ್ಯಾರೆಕ್ಟರ್ಸ್. ಡಿಫ್ರೆಂಟ್ ಆನಿಮಿ ಕ್ಯಾರೆಕ್ಟರ್ಸ್ ಎಲ್ಲ. ಓ ಇಲ್ಲಿ ಡ್ರ್ಯಾಗನ್ನು ಡೈನಾಸೋರಸು ಎಲ್ಲ ಇಟ್ಟವ್ರಲ್ಲ. ಅಕ್ಕ ಆಡ್ತಾ ಅಲ್ವಾ? ಆಡ್ತಾರಲ್ಲ. ಲೈವ್ ಸ್ಟ್ರೀಮಿಂಗ್ ಚಿನ್ನು. ಲೈವಿಂಗ್ ಬಿಡ್ತಾ ಇರ್ತಾರೆ ಆಕ್ಚುಲಿ ಅವ್ರು ಆಡ್ಬಿಟ್ಟು. ಅಕ್ಕ ಲೈವ್ ಹೋಗ್ಬಿಟ್ಟವ್ರೆ. ಅಲ್ಲಿ ಡ್ರ್ಯಾಗನ್ ಹೋಗೇ ಬಿಡ್ತಾ. ಓಹೋ ಏನಿದು ಡ್ರ್ಯಾಗನ್ ಹಂಗೆ ಹೋಗೇ ಬಿಡ್ತೈತೆ. ಇದು ಕಾಮನ್ ಥೀಮ್ ಅನ್ಸುತ್ತೆ ಇದು ಅಲ್ವಾ? ಎಷ್ಟೊಂದ್ ಕಡೆ ನೋಡಿದ್ವಿ ಈ ತರ ನಾವು. ಪರ್ಲ್ ಅಂಗಡಿ, ಜ್ಯುವೆಲ್ರಿ ಅಂಗಡಿ ಇದು. ಓಕೆ ಕಾಮನ್ ಥೀಮ್ ಇದು ಚೆನ್ನಾಗಿ ಮಾಡ್ಕೊಂಡವ್ರೆ. ಏನು ಫುಲ್ಲು ಅದೇ ಥರ ಇದೆ ಆ್ಯಕ್ಚುಲಿ. ಹುಡುಗಿ ಥರನೇ ಇದೆಲ್ಲ. ಗೊತ್ತೇ ಆಗಲ್ಲ ಸೇಮ್ ಹುಡುಗಿ ಥರನೇ ಅವಳೆ. ಆಯಕ್ಕ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಗೊತ್ತಾ ಕಿರಣ? ನೋಡ್ತಾರೆ ಕಳ್ದೋಗೋ ಥರ ಅನಿಸ್ತಾ ಇದೆ. ನಿಜ ತುಂಬಾ ರಿಯಲಿಸ್ಟಿಕ್ ಆಗಿದೆ ಬೊಂಬೆ ಮಾತ್ರ. ಟೀ ಅಂಗಡಿ ಇದು. ಟೀ ಅಂಗಡಿ ಏನು ರಿಯಲಿಸ್ಟಿಕ್ ಆಗಿರುತ್ತೆ ಗುರು. ಚೈನೀಸ್ ಮೆಡಿಸನ್ ಅಂತೆ. ಚೈನೀಸ್ ಮೆಡಿಸನ್ ಅಂತೆ. ಅದು ಎಂತಕ್ಕೆ ಅಂತ ಗೊತ್ತಿಲ್ಲ. ಬೇಕಾ ಚಿನ್ನು ನಿನಗೆ? ಏನು ಮೆಡಿಸಿನ್ ಬೇಕು ಚಿನ್ನು ನಿನಗೆ? ವಾಸನೆ ತುಂಬಾ ಚೆನ್ನಾಗಿ ಬರ್ತದೆ. ವಾಸನೆ ತಗೋತಾ ಇದ್ದೀನಿ ಅಷ್ಟೇ ನಾನು. ಏನೇನೋ ಇಟ್ಕೊಂಡಿದ್ದಾರೆ. ಓಕೆ. ಇಂಡಿಯಾ. ಇಂದು. ಥ್ಯಾಂಕ್ ಯು. ಆ್ಯಕ್ಚುಲಿ ಇನ್ನೊಂದೇನು ಗೊತ್ತಾ ನನಗೆ ಖುಷಿಯಾಗಿದ್ದು, ಕೇಳ್ತಾರೆ ನೀವು ಎಲ್ಲಿಂದ ಬಂದಿರೋದು ಅಂತ. ನಾವು ಇಂಡಿಯಾದಿಂದ ಬಂದಿರೋದು ಅಂದರೆ ಮರ್ಯಾದೆ ಜಾಸ್ತಿ ಕೊಡ್ತಾರೆ. ಹೌದು. ಫಾರಿನ್ ದೇಶ ಹೇಳೋದಕ್ಕೂ ಇಂಡಿಯಾ ಅಂದರೆ ಜಾಸ್ತಿ ಮರ್ಯಾದೆ ಕೊಡ್ತಾರೆ. ನಾನೇನೋ ಮರ್ಯಾದೆ ಕೊಡಲ್ಲ ಅಂದ್ಕೊಂಡಿದ್ದೆ, ಆದರೆ ಇಂಡಿಯಾ ಅಂತ ಗೊತ್ತಾರೆ ಇನ್ನೂ ಮರ್ಯಾದೆ ಜಾಸ್ತಿ, ಡಬಲ್ ಮರ್ಯಾದೆ. ಕುಡಿಯೋಕ್ಕೆಲ್ಲ ಕೊಡ್ತಾರೆ ನೋಡಿ ಇಲ್ಲಿ. ಇದು ಚೊಕಲಾಗಿದೆ. ಓ ಹಿಂದೆ ಕೊಡ್ಬೇಕಾ? ಓ ಗುಮ್ಮದಿದು. ಥ್ಯಾಂಕ್ ಯು. ಓ ಹಿಯರ್. ಓ ಇದಾ ಹಿಂಗೆ ಗಿಮಿಕ್ ಚಿನ್ನು. ಅದು ಹರ್ಬ್ಸ್ ಎಲ್ಲ ಹಾಕ್ಕೊಟ್ಟಿದ್ರು ಏನೋ ಒಂಥರ. ಹೆಣ್ಮಕ್ಳು ಎಲ್ಲ ನೋಡಿ ಚಿನ್ನು ಫುಲ್ಲು ಡ್ರೆಸ್ ಆಗ್ಬಿಟ್ಟು ರೆಡಿ ಆಗ್ಬಿಟ್ಟು ಡಿಫ್ರೆಂಟ್ ಫೋಟೋಸ್ ತೆಗೆಸ್ಕೊಳ್ಳೋದು. ಅಕ್ಕ ಬಟ್ಟೆ ಹಾಕೊಂಡು ಯಾಕೆ ಹೊಡಿಬಾರ್ದಾ? ಹೊಡಿಬಹುದು, ಅವ್ರವ್ರ ಪರ್ಸನಲ್ಲು. ತಪ್ಪೇನಿದ್ರೆ ಇದರಲ್ಲಿ? ತಪ್ಪೇನಿಲ್ಲ, ಅವ್ರವ್ರ ಪರ್ಸನಲ್ ಅಷ್ಟೇ. ಏನೋ ಟೆಂಪಲ್ ಆಯ್ತು, ದೇವಸ್ಥಾನ ಇದು. ಇರ್ಬೇಕಪ್ಪ. ನೋಡೋಣ ಬಾ. ಏಯ್ ಟೆಂಪಲ್ ಏನು ಅಂತ ಗೊತ್ತಿಲ್ವೇ? ಅಲ್ಲಮ್ಮನ ಇದು
ಸ್ಟೋನ್ ಮಾರೋದು, ಓ ಸ್ಟೋನ್ಸ್ಗಳದು ಸ್ಟೋನ್ಸ್ಗಳು ಮಾರೋದು, ಲಕ್ಸುರಿಯಸ್ ಸ್ಟೋನ್ಸ್ಗಳು. ಫ್ರೀ ಅಡ್ಮಿಷನ್ ಅಂತೆ. ಏನೇನ್ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಬಿಸ್ನೆಸ್ಗೆ. ನನಗಿದು ಬೇಕು, ಚಿಕನ್ ಬೇಕು. ಯಪ್ಪ ಮಾಂಸದ ಕಬ್ಬು ವಾಸನೆ. ಹಲೋ ಅಷ್ಟೇ ಲಬ್ಬುಬುನ ಅದು ಬೊಂಬೆ. ಬೂಬೂನ ಗೊತ್ತಿಲ್ಲ ಗುರು. ವಿಚಿತ್ರವಾಗೈತೆ ಬೊಂಬೆ ಇದು. ಇವ್ರಿಗೆ ವಿಚಿತ್ರವಾದ ಬೊಂಬೆಗಳು ಇಷ್ಟ. ಹೌದಾ? ಓ ಎಷ್ಟು ದಪ್ಪ, ಗುರು ಇಷ್ಟು ದೊಡ್ಡ ಮ್ಯಾಂಗೋ ಬರ್ತದೆ. ಮಾವಿನ ಹಣ್ಣು ಅಂತ ಗೊತ್ತಿಲ್ಲ ಗುರು. ನಮ್ಮ ಕಡೆ ತೋತಾಪುರಿ ಬರ್ತದಲ್ಲ ಆ ಥರ. ಏನು ಸ್ವೀಟ್ ಇದೆ ಗೊತ್ತಾ ಕಿರಣ? ಇದು ಆ್ಯಕ್ಚುಲಿ ಸಕ್ಕ ಸ್ವೀಟ್ ಇದೆ. ಕೊಡು ನನಗೊಂದು. ಹೇ ಚೆನ್ನಾಗಿ ಕಟ್ ಮಾಡ್ತಾ ನೋಡು. ಜ್ಯೂಸು ಚೆನ್ನಾಗಿರುತ್ತೆ. ಓ ಮ್ಯಾಂಗೋ ಹಣ್ಣಿನಂತ ಹುಡುಗಿ ಬಂದು ನೋಡು. 200 ರೂಪಾಯಿ ಒಂದು ಮ್ಯಾಂಗೋ. ಫುಲ್ ಮ್ಯಾಂಗೋ ಕೊಡ್ತಾರ ನಮ್ಗೆ ಇವಾಗ? ಹ್ಞೂ. ಓಕೆ ಓಕೆ, ಟೇಸ್ಟ್ ನೋಡ್ಲಾ? ಚೆನ್ನಾಗಿದೆ. 120 ರೂಪಾಯಿ ಅಷ್ಟಕ್ಕೆ.